ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್ಗೆ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಈಗ ಹೆಡ್ಲೈನ್ಸ್. ಮಂತ್ರಾಲಯದಲ್ಲಿ ಅಕ್ಷಯ ತೃತೀಯ ಪ್ರಯುಕ್ತ ಗುರುರಾಯರಿಗೆ ವಿಶೇಷ ಪೂಜೆ, ಬೃಹತ್ ರಂಗೋಲಿ ಚಿತ್ರ ಕಂಡು ಸಂಭ್ರಮಿಸಿದ ಭಕ್ತಗಣ. ಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ ಅಗ್ನಿ ಅವಘಡ, 100 ಎಕರೆಯ ವನ ಸಂಪತ್ತು ಜ್ವಾಲೆಗೆ ಆಹುತಿ. ಕಾಡಾನೆಗಳಿಗೆ ರೇಡಿಯೋ ಕಾಲರ್ ಅಳವಡಿಕೆ, ಕಾರ್ಯಾಚರಣೆಗೆ ಸಿದ್ಧತೆ ನಡೆಸಿರುವ ಅರಣ್ಯ ಇಲಾಖೆ. ಅಳಿವಿನಂಚಿನ ರೈನೋ ಸಂತತಿ ಸಂರಕ್ಷಣೆಗೆ ಸೌತ್ ಆಫ್ರಿಕಾ ಪಣ, ಬಿಎಂಪಿ ಯೋಜನೆಯ ಭಾಗವಾಗಿ ಕನ್ಸರ್ವೇಷನ್ ಅಥಾರಿಟಿ ಸ್ಥಾಪನೆ. ಅಕ್ಷಯ ತೃತೀಯದ ಅಂಗವಾಗಿ ಮಂತ್ರಾಲಯದಲ್ಲಿ 5100 ಕೆಜಿ ರಂಗೋಲಿಯನ್ನು ಬಳಸಿ 50,000 ಚದರ ಅಡಿ ವಿಸ್ತೀರ್ಣದಲ್ಲಿ ಸುಂದರವಾಗಿ ಕೃಷ್ಣ, ಹನುಮ ಮತ್ತು ಗುರುರಾಯರ ಸುಂದರ ಚಿತ್ರಗಳನ್ನು ಬಿಡಿಸಲಾಗಿದೆ. ಮೈಸೂರು ಮೂಲದ ಪುನೀತ್ ಎಂಬ ಕಲಾವಿದನ ಕಲಾಕೃತಿ ಇದಾಗಿದ್ದು, ಶ್ರೀ ಕ್ಷೇತ್ರ ಮಂತ್ರಾಲಯಕ್ಕೆ ಕಳಶವಿಟ್ಟಂತಾಗಿದೆ ಎಂದು ಭಕ್ತರು ಸಂಭ್ರಮಿಸುತ್ತಿದ್ದಾರೆ. ಪ್ರತಿ ವರ್ಷ ಈ ಸಂದರ್ಭದಲ್ಲಿ ರಾಯರ ಮೂಲ ಬೃಂದಾವನಕ್ಕೆ ಶ್ರೀಗಂಧದ ಲೇಪನ ಮಾಡಿ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಲಾಗುವುದು. ಈ ಬಾರಿ ಈ ಪೂಜೆಯೊಂದಿಗೆ ಬೃಹತ್ ರಂಗೋಲಿ ಚಿತ್ರಗಳು ವಿಶೇಷ ಆಕರ್ಷಣೆಯಾಗಿ ಹೊರಹೊಮ್ಮಿದೆ. ಮಲೆಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಇದೇ ಮೊದಲ ಬಾರಿಗೆ ಈ ಪ್ರಾಂತ್ಯದಲ್ಲಿ ದುರಂತ ಸಂಭವಿಸಿದ್ದು, 100 ಎಕರೆಗೂ ಅಧಿಕ ವಿಸ್ತೀರ್ಣದ ವನ ಸಂಪತ್ತು ಬೆಂಕಿಗೆ ಆಹುತಿಯಾಗಿದೆ ಎಂದು ತಿಳಿದುಬಂದಿದೆ. ಅಮೂಲ್ಯ ಸಸ್ಯ ಪ್ರಭೇದಗಳನ್ನು ಈ ಪ್ರಾಂತ್ಯದಲ್ಲಿ ಕಾಣಬಹುದಾಗಿದೆ. ಈಗ ಈ ದುರ್ಘಟನೆಯಿಂದಾಗಿ ಆ ಅಮೂಲ್ಯ ಸಂತತಿ ನಾಶವಾಗಿದೆ ಎಂದು ಅರಣ್ಯ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಕುರಿತು ಆಕ್ರೋಶವನ್ನು ಹೊರಹಾಕಿರುವ ಸಾರ್ವಜನಿಕರು ಫೈರ್ ಲೇನ್ ನಿರ್ಮಾಣದ ಹೆಸರಿನಲ್ಲಿ ತಪ್ಪು ಲೆಕ್ಕ ನೀಡಿ ಅರಣ್ಯ ಸಂರಕ್ಷಣೆಯ ಹೆಸರಿನಲ್ಲಿ ಸಿಬ್ಬಂದಿಗಳು ಕಳ್ಳಾಟ ಆಡುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಯುಕಾಟನ್ ಪೆನಿನ್ಸುಲಾದಲ್ಲಿರುವ ಟುಲುಮ್, ಕೆರೆಬಿಯನ್ ಸಮುದ್ರದ ನೀಲಿ ನೀರು ಮತ್ತು ಮಾಯನ್ ನಾಗರಿಕತೆಯ ಇತಿಹಾಸ ಸಂಗಮಿಸುವ ಅದ್ಭುತ ತಾಣ. ಪ್ರವಾಸಿಗರ ಪಾಲಿಗೆ ಇದೊಂದು ಇನ್ಸ್ಟಾಗ್ರಾಮ್ ಫ್ರೆಂಡ್ಲಿ ನಗರ. ಸಾಮಾನ್ಯವಾಗಿ ಮಾಯನ್ ನಾಗರಿಕತೆಯನ್ನ ಪುರಾತನ ನಗರಗಳು ದಟ್ಟ ಅಡವಿಯ ಒಳಗಿರುತ್ತದೆ. ಆದರೆ ತುಲುಮ್ ಮಾತ್ರ ಸಮುದ್ರದ ಬಂಡೆಗಳ ಮೇಲೆ ನಿರ್ಮಾಣವಾದ ಏಕೈಕ ಮಾಯನ್ ನಗರ. ಇದು ಆ ಕಾಲದ ಪ್ರಮುಖ ಬಂದರು ಮತ್ತು ವ್ಯಾಪಾರ ಕೇಂದ್ರವಾಗಿತ್ತು. ಸಮುದ್ರದ ನೀಲಿ ಬಣ್ಣದ ಹಿನ್ನೆಲೆಯಲ್ಲಿ ಈ ಕಲ್ಲಿನ ಕೋಟೆಗಳು ಕಾಣುವ ರೀತಿ ಅದ್ಭುತ. ಟುಲುಮ್ ಸುತ್ತಮುತ್ತ 100 ಸಿನೋಟೆಗಳಿವೆ. ಇವು ಭೂಮಿಯ ಅಡಿಯಲ್ಲಿರುವ ನೈಸರ್ಗಿಕ ನೀರಿನ ಗುಹೆಗಳು ಅಥವಾ ಸಿಂಕ್ ಹೋಲ್ಗಳು. ಟುಲುಮ್ ಯಾವ ದೇಶದಲ್ಲಿದೆ? ರಾಜ್ಯದಲ್ಲಿ ವನ್ಯಜೀವಿ ಮತ್ತು ಮಾನವ ಸಂಘರ್ಷವನ್ನು ತಡೆಯಲು ರಾಜ್ಯ ಅರಣ್ಯ ಇಲಾಖೆ ತಯಾರಿಯನ್ನು ನಡೆಸ್ತಾ ಇದೆ. ರಾಜ್ಯದಲ್ಲಿ ಈಗ ಹೆಚ್ಚಾಗಿ ಕೇಳಿ ಬರ್ತಿರೋದು ಕಾಡಾನೆ ದಾಳಿ ಪ್ರಕರಣಗಳು. ಇದನ್ನ ತಪ್ಪಿಸುವ ಸಲುವಾಗಿ ಮತ್ತು ಕಾಡಾನೆಗಳ ಚಲನೆಯನ್ನ ಟ್ರ್ಯಾಕ್ ಮಾಡುವ ನಿಟ್ಟಿನಲ್ಲಿ ರೇಡಿಯೋ ಕಾಲರ್ ಅಳವಡಿಕೆಗೆ ಅರಣ್ಯ ಇಲಾಖೆ ಮುಂದಾಗಿದೆ. ಈ ರೇಡಿಯೋ ಕಾಲರ್ ಅಳವಡಿಕೆಯಿಂದಾಗಿ ಆನೆಗಳ ಚಲನೆಯನ್ನ ಗುರುತಿಸುವುದಲ್ಲದೆ ಸಂರಕ್ಷಣೆಯ ನಿಟ್ಟಿನಲ್ಲೂ ಪೂರಕವಾಗಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಸಾಮಾನ್ಯವಾಗಿ ಗುಂಪಿನಲ್ಲೇ ಸದಾ ಸಂಚರಿಸುವ ಜೀವಿಗಳಿಗೆ ಕುಮ್ಕಿ ಆನೆಗಳ ತಂಡವನ್ನು ಬಳಸಿಕೊಂಡು ಗುಂಪಿನ ಒಂದು ಆನೆಗೆ ಈ ರೇಡಿಯೋ ಕಾಲರ್ ಅಳವಡಿಕೆ ಮಾಡಲಾಗುವುದು. ಈ ಕಾರ್ಯಾಚರಣೆಗೆ ಸಕಲ ಸಿದ್ಧತೆಗಳನ್ನು ನಡೆಸಲಾಗಿದೆ ಎಂದು ಅರಣ್ಯ ಇಲಾಖೆ ತಿಳಿಸಿದೆ. ಅಳಿವಿನಂಚಿಗೆ ತಲುಪಿರುವ ರೈನೋಗಳ ಸಂತತಿಯನ್ನ ಸಂರಕ್ಷಿಸುವ ನಿಟ್ಟಿನಲ್ಲಿ ಸೌತ್ ಆಫ್ರಿಕಾ ಸರ್ಕಾರ ಒಂದು ಮಹತ್ತರವಾದ ಯೋಜನೆಯನ್ನು ರೂಪಿಸಿದೆ. ಆಫ್ರಿಕಾ ಖಂಡದ ಅರಣ್ಯದಲ್ಲಿ ಕಾಣಬರುವ ಬಿಳಿ ಮತ್ತು ಕಪ್ಪು ರೈನೋಗಳ ಸಂತತಿ ದಿನೇ ದಿನೇ ಕ್ಷೀಣಿಸುತ್ತಿರುವುದನ್ನು ಸರ್ಕಾರ ಗಮನಿಸಿದೆ. ಈ ಕುರಿತು ತೀವ್ರ ನಿಗಾ ವಹಿಸಲು ಸರ್ಕಾರ ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಪ್ಲಾನ್ ಜಾರಿಗೆ ತರಲು ಮುಂದಾಗಿದೆ ಎಂದು ಆಫ್ರಿಕಾ ಅರಣ್ಯ ಸಚಿವಾಲಯ ತಿಳಿಸಿದೆ. ಈ ಯೋಜನೆಯ ಭಾಗವಾಗಿ ಸರ್ಕಾರ ಕನ್ಸರ್ವೇಷನ್ ಅಥಾರಿಟಿಯನ್ನು ಸ್ಥಾಪಿಸಲು ಮುಂದಾಗಿದ್ದು, ಖಾಸಗಿ ಭೂ ಮಾಲೀಕರ ಸಹಯೋಗದಲ್ಲಿ ಯೋಜನೆಯನ್ನ ಅನುಷ್ಠಾನಕ್ಕೆ ತರಲಾಗುವುದು ಎಂದು ಸರ್ಕಾರ ತಿಳಿಸಿದೆ. ರೈನೋಗಳ ಬೇಟೆ ನಿಯಂತ್ರಿಸಲು ಮತ್ತು ಹ್ಯಾಬಿಟೇಟ್ಗಳನ್ನು ಸಂರಕ್ಷಿಸುವ ಉದ್ದೇಶ ಈ ಮಹತ್ತರ ಯೋಜನೆಯದಾಗಿದ್ದು, ರೈನೋಗಳ ಭದ್ರತೆಗೆ ಗಾರ್ಡ್ಗಳು, ಎಐ ಕ್ಯಾಮೆರಾಗಳು ಮತ್ತು ಆಧುನಿಕ ತಂತ್ರಜ್ಞಾನವನ್ನು ಬಳಸಲಾಗುವುದು ಎಂದು ಸೌತ್ ಆಫ್ರಿಕಾ ಅರಣ್ಯ ಸಚಿವಾಲಯ ತಿಳಿಸಿದೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ: ಭೂಮಿ ಮೇಲಿನ ಅತ್ಯಂತ ಶುಷ್ಕ ಪ್ರದೇಶ ಯಾವುದು? ಸರಿಯಾದ ಉತ್ತರವನ್ನ ಕಾಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.